ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮತ್ತೆ ಶುಭ ಫಲಗಳನ್ನ ಯಾವ ರೀತಿ ಹಬ್ಬವನ್ನ ಆಚರಿಸ್ಬೇಕು ಅನ್ನೋದನ್ನ ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಬಂದಿದ್ದೀನಿ. ಕೊನೆಯದಾಗಿ ಮೀನ ರಾಶಿ. ಸೊ ಮೀನ ರಾಶಿಯವರು ಹೇಗೆಲ್ಲ ಹಬ್ಬ ಮಾಡ್ಬೇಕು, ಯಾವ ರೀತಿ ದೇವ್ರನ್ನ ಒಲಿಸ್ಕೊಳ್ಬೇಕು, ಯಾವ ಯೋಗದಲ್ಲಿ ನಾವು ಮಾಡ್ಬೇಕು, ಯಾವ ಅಮೃತ ಗಳಿಗೆಯಲ್ಲಿ ನಾವು ಪೂಜೆ ಮಾಡ್ಬೇಕು ಅನ್ನೋದನ್ನ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದ್ಲಿಗೆ ನಮ್ಮ ಮಿತಾ ಆಸ್ಟ್ರೋವರ್ಡ್ ಕಡೆಯಿಂದ ನಿಮ್ಗೆ ಗುರು, ಶುಕ್ರ ಮತ್ತೆ ಕುಬೇರ ಇರುವಂತಹ ಒಂದು ವರಮಹಾಲಕ್ಷ್ಮಿಯ ಒಂದು ಕಿಟ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಅದರ ಜೊತೆ ಒಂದು ಅಮೃತ ಗಳಿಗೆ ಶುಭ ಮುಹೂರ್ತ, ಈ ಮುಹೂರ್ತವನ್ನು ಕೂಡ ನಿಮ್ಗೆ ಕೊಡ್ತಾ ಇದೀವಿ. ನೀವು ನಮ್ಮ ನಂಬರ್ಗೆ ಕರೆ ಮಾಡಿ, ನೀವು ಎಲ್ಲಿದ್ರು ಸರಿ ನಮ್ ನಂಬರ್ಗೆ ಕರೆ ಮಾಡಿ, ನಮ್ಗೆ ಬೇಕು ಕಿಟ್ ಬೇಕು ಅಂತ ಹೇಳಿದ್ರೆ ನೀವ್ ಎಲ್ಲಿದ್ರು ನಾವು ಆನ್ಲೈನ್ ಮುಖಾಂತರ ನಿಮ್ ಮನೆ ಬಾಕಲ್ಗೆ ತಲುಪಿಸ್ತಾ ಇದೀವಿ. ಹಾಗಾಗಿ ಆ ಒಂದು ಕಿಟ್ ಅಲ್ಲಿ ಗುರು, ಶುಕ್ರ ಮತ್ತೆ ಕುಬೇರ ಈ 3 ಗ್ರಹಗಳ ಒಂದು ಸ್ಟೋನ್ ಇರುತ್ತೆ. ಆ ಕಿಟ್ಟನ್ನ ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ನೀವು ಹಬ್ಬ ಮಾಡ್ತಿರ್ತೀರಲ್ಲ, ಮಹಾಲಕ್ಷ್ಮಿಯ ಮುಂದೆ ಅದನ್ನ ಇಟ್ಟು ನೀವು ಪೂಜೆ ಮಾಡಿ ಕೇಳ್ಕೊಳ್ಳಿ. ಸಕಲ ಸಂಪತ್ತು ಐಶ್ವರ್ಯ ಕೂಡ ನಿಮ್ದಾಗಿರುತ್ತೆ. ಸದಾ ನಿಮ್ಮ ಮನೇಲಿ ಶುಕ್ರ ಗ್ರಹ ವಾಸವಾಗಿರ್ತಾನೆ, ಸದಾ ನಿಮ್ಮ ಮನೇಲಿ ಗುರುವಿನ ಅನುಗ್ರಹ ಇರುತ್ತೆ, ಸದಾ ಕುಬೇರ ನಿಮ್ಮ ಮನೇಲಿ ಇರ್ತಾನೆ. ಹಾಗಾಗಿ ಆ 3 ಸ್ಟೋನ್ ಅನ್ನ ನೀವು ಇಟ್ಟು ಪೂಜೆ ಮಾಡಿ ಅದನ್ನ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಾಗ್ಲಿ, ಪೂಜೆ ಆದ ನಂತರ ಒಂದು ಟ್ರೆಸರ್ ಬಾಕ್ಸ್ ಅಲ್ಲಾಗ್ಲಿ ಇಟ್ಟಿದ್ದೆ ಅದಲ್ಲಿ ತುಂಬಾ ಯೋಗವನ್ನ ಪಡಿತೀರಿ, ತುಂಬಾ ಅದೃಷ್ಟವನ್ನ ಕೂಡ ಪಡಿತೀರಿ. ನಿಮ್ಮ ಟೈಮು, ಯಾಕಂದ್ರೆ ಎಲ್ಲರಿಗೂ ಒಂದೇ ಟೈಮ್ ಇರೋದಿಲ್ಲ. ಯಾರಿಗೂ ಒಬ್ರಿಗೆ ಕೆಟ್ಟ ಟೈಮ್, ಒಬ್ರಿಗೆ ಒಳ್ಳೆ ಟೈಮ್ ಇರುತ್ತೆ. ಆದ್ರೆ ಅವತ್ತಿನ ದಿನ ಒಂದು ಮುಹೂರ್ತ ಕೊಡ್ತಿದೀವಲ್ಲ, ಅದೇ ಇಂಪಾರ್ಟೆಂಟ್, ಶುಭ ಮುಹೂರ್ತ. ಆ ಮುಹೂರ್ತವನ್ನ ನೀವು ಅದನ್ನ ಸಿದ್ಧಿ ಮಾಡ್ಕೊಳ್ಳಿ. ಆ ಮುಹೂರ್ತವನ್ನ ನಿಮ್ಮ ಅದೃಷ್ಟಕ್ಕೆ ತಿರುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೀನ ರಾಶಿ ಕೊನೆಯ ರಾಶಿ. ಮೀನ ರಾಶಿಗೆ ರಾಶಿಯಲ್ಲಿ ಶನಿ. ಸೊ ರಾಶಿಯಾಧಿಪತಿ ಗುರು 4ನೇ ಮನೇಲಿ ಇರ್ತಾರೆ. ಅದು ಯಾರ ಜೊತೆ ಇರ್ತಾರೆ? ಶುಕ್ರನ್ ಜೊತೆ ಇರ್ತಾರೆ. ಸೊ ಈ ಗುರು ಶುಕ್ರ ಒಟ್ಟಿಗೆ ಇರೋದು ಏನ್ ಯೋಗ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಯಾವ ಮುಹೂರ್ತ ಕೊಟ್ರು ಶುಕ್ರ ಇರ್ಬೇಕು, ಗುರು ಇರ್ಬೇಕು. ಗುರು ದೃಷ್ಟಿ ಬಿದ್ರೆ ಮಾತ್ರ ಸೂಪರ್, ಶುಕ್ರನ ದೃಷ್ಟಿ ಬಿದ್ರು ಸೂಪರ್. ಅದ್ರಲ್ಲೂ ಗುರುವಿನ ದೃಷ್ಟಿ ಬಿದ್ದಾಗ ನಾವು ಏನೇನೆಲ್ಲ ಸಾಧಿಸಿರ್ತೀವಿ. ನಮ್ ಟೈಮ್ ಕೆಟ್ಟದೇ ಇರ್ಬೋದು, ಟೈಮ್ ಕೆಟ್ಟದಿದೆ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಗುರುವಿನ ಹತ್ರ ಓಡೋಗ್ತೀವಿ, ಗುರುವಿನ ಮೊರೆಗೆ ಹೋಗ್ತೀವಿ. ಹಾಗೆ ನೋಡಿ, ನಿಮ್ಮ ಮೀನ ರಾಶಿಯಲ್ಲಿ ಶನಿ ಇದ್ರು ಕೂಡ ರಾಶಿಯಾಧಿಪತಿ ಗುರು ಒಳ್ಳೆ ಜಾಗದಲ್ಲಿ ಇದಾರೆ, ಶುಕ್ರನ್ ಜೊತೆ ಇದಾರೆ. ಭಯ ಬೀಳ್ಬೇಡಿ, ತುಂಬಾ ಯೋಗವನ್ನ ಪಡಿತೀರಾ. ಅದ್ರಲ್ಲೂ ನಾವು ಕೊಡುವಂತ ಮುಹೂರ್ತದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀರಾ. ಹಾಗೆ 5ನೇ ಮನೆಯಲ್ಲಿ ರವಿ ಮತ್ತೆ ಬುಧ ಇರ್ತಾರೆ. 5ನೇ ಮನೆಯಲ್ಲಿ ರವಿ ಬುಧ ಇರೋದು ಎಕ್ಸ್ಟ್ರಾರ್ಡಿನರಿ. ನಿಮ್ಗೆ ಅವನು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಂದ್ರೆ ನಿಮ್ಗೆ, ನಿಮ್ ಮಕ್ಕಳಿಂದ ನಿಮ್ಗೆ ಒಳ್ಳೇದು ಎಲ್ಲ ಕೂಡ ಆಗ್ತಾ ಹೋಗುತ್ತೆ. 6ನೇ ಮನೆ ಕೇತು, 7ನೇ ಮನೆ ಕುಜ. 7ನೇ ಮನೆ ಕುಜ ಇದ್ರೆ ಯಾವ್ದಾದ್ರು ಒಂದ್ ರೂಪದಲ್ಲಿ ನಿಮ್ಗೆ ಭೂಮಿ ವಿಚಾರ ಆಗಿರ್ಬೋದು, ಭೂಮಿ ವಿಚಾರದಲ್ಲಿ ಏನಿದ್ರು ನಿಮ್ಗೆ ಪಾಸಿಟಿವ್ ಆಗುತ್ತೆ, ಅಥವಾ ಭೂಮಿ ತಗೊಳ್ಳೋದಾಗಿರ್ಬೋದು, ಎಲ್ಲವೂ ಕೂಡ ನಡೆಯುತ್ತೆ. ಹಾಗೆ 12ರಲ್ಲಿ ರಾಹು ಇರ್ತಾರೆ. 12ರಲ್ಲಿ ರಾಹು ಇದೆ ಅಂತ ಭಯ ಬೀಳ್ಬೇಡಿ. ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಶನಿ ದೇವರು ಇರೋದ್ರಿಂದ ರಾಹುಗೋಸ್ಕರ ನೀವು ಹೆದರಬೇಡಿ. ಹಾಗಾಗಿ ಈ ಒಂದು ಟೈಮ್ ಅಲ್ಲಿ ನೀವು ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ತೀರಾ. ಎಲ್ಲ ಒಂದು ಪರಿಹಾರಗಳು ಇದ್ರಲ್ಲೇ ಇರ್ತವೆ. ಯಾವ್ದ್ರಿಂದ? ಗುರು, ಶುಕ್ರ, ಕುಬೇರ ಈ 3 ಕಲ್ಲು ನಿಮ್ ಮನೇಲಿ ಇದ್ದಾಗ ಗುರುವಿನ ಅನುಗ್ರಹ. ನಾನೇನ್ ಹೇಳ್ದೆ ನಿಮ್ಗೆ, ಗುರುವಿನ ದೃಷ್ಟಿ ಬಿದ್ರೆ ನಾವ್ ಏನೇ ಇದ್ರು ನಮ್ಮಲ್ಲಿ ಅದು ನಮ್ಮ ಒಂದು ಮನೆಗಳಲ್ಲಿ ಪಾಪಗ್ರಹಗಳಿದ್ರು ನೇರವಾಗಿ 5, 7, 9ನೇ ಗುರುವಿನ ದೃಷ್ಟಿ ಬಿದ್ರೆ ಅದು ನಾವು ತುಂಬಾ ಚೆನ್ನಾಗೇ ಇರ್ತೀವಿ ಅಂತ. ಹಾಗಾಗಿ ಆ ಗುರುವನ್ನ ತಂದು ನಿಮ್ ಮನೇಲಿ ಇಟ್ಕೊಳ್ತಾ ಇದ್ದೀರಾ. ಸದಾ ಕಾಲ ನಿಮ್ ಮನೇಲಿ ಗುರು ಇರ್ತಾನೆ, ಇದು ಲೈಫ್ ಟೈಮ್. ಹಾಗಾಗಿ ಆ ಗುರುವಿನ ಅನುಗ್ರಹ ಯಾವಾಗ್ಲೂ ನಿಮ್ ಮೇಲಿರುತ್ತೆ. ಹಾಗಾಗಿ ಗುರು, ಶುಕ್ರ ಮತ್ತೆ ಕುಬೇರನನ್ನ ನಿಮ್ ಮನೇಲಿ ಇಟ್ಕೊಳ್ಳಿ. ಅದನ್ನ ನಿಮ್ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ. ಅತಿ ಬೇಗ ನೀವು ನಮ್ ನಂಬರ್ಗೆ ಕರೆ ಮಾಡಿ ಕಿಟ್ ಅನ್ನ ನಿಮ್ದಾಗಿಸ್ಕೊಳ್ಳಿ, ಕಿಟ್ ಅನ್ನ ತರ್ಸ್ಕೊಳ್ಳಿ. ಮತ್ತೆ ನಾವು ಕೊಡುವಂತ ಮುಹೂರ್ತ ಒಂದು ನಿಮಗ್ ಸಿಕ್ಕುತ್ತೆ. ಆ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ಅಂತ ಹೇಳ್ತಾ, ಸಕಲ ಸಂಪತ್ತು ಐಶ್ವರ್ಯ ಎಲ್ಲವೂ ಕೂಡ ಈ ವರಮಹಾಲಕ್ಷ್ಮಿಯಿಂದ ನಿಮ್ಮ ಮನೆಗಿರ್ಲಿ, ನಿಮಗೆ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಹಬ್ಬದ ಬಗ್ಗೆ ಹೇಗೆಲ್ಲ ಹಬ್ಬನ ತಯಾರಿ ಮಾಡ್ಕೊಳ್ಬೇಕು, ಯಾವ ರೀತಿ ಹಬ್ಬವನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.